ಸ್ನೇಹಿತರೆ, ನಾಳೆ ಜುಲೈ 24ನೇ ತಾರೀಕು ಗುರುವಾರದ ದಿನ. ಈ ದಿನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನ ಆಷಾಢ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ದಿನ ಆಲೋವೆರಾದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅದೃಷ್ಟಕ್ಕಾಗಿ, ಐಶ್ವರ್ಯಕ್ಕಾಗಿ, ದೋಷಗಳ ನಿವಾರಣೆಗಾಗಿ ಈ ಒಂದು ಪರಿಹಾರ ಅದ್ಭುತವಾಗಿ ನಮಗೆ ಉಪಯುಕ್ತವಾಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಅದ್ಭುತ ಪರಿಹಾರವನ್ನು ನೀವು ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಯಂಕಾಲ 5 ಗಂಟೆಯಿಂದ 6:30 ಒಳಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಸಮಯ ಅತ್ಯಂತ ಶುಭಪ್ರದಾಯಕವಾದಂಥ ಸಮಯ ಸ್ನೇಹಿತರೆ. ಹಾಗಾಗಿ ಈ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಅಮಾವಾಸ್ಯೆ ತಿಥಿ ಅಂತಂದರೆ ಜುಲೈ 24ನೇ ತಾರೀಕು ಬೆಳಗಿನ ಜಾವ 2:45ಕ್ಕೆ ಪ್ರಾರಂಭವಾಗಿ ಜುಲೈ 25ನೇ ತಾರೀಕು ಮಧ್ಯರಾತ್ರಿ ಅಂದರೆ 12 ಗಂಟೆ 30 ನಿಮಿಷಕ್ಕೆ ಈ ಒಂದು ಅಮಾವಾಸ್ಯೆ ತಿಥಿ ಅನ್ನೋದು ಸಂಪೂರ್ಣವಾಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಮಾವಾಸ್ಯೆ ಏನಿದೆ ನೋಡಿ ಸ್ನೇಹಿತರೆ, ಪರಮ ಪವಿತ್ರವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ. ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆಯನ್ನು ಆಚರಿಸುವಂಥದ್ದು ಇದೆ. ಗಂಡನ ಆಯಸ್ಸು ಅಭಿವೃದ್ಧಿಗಾಗಿ ಮಾಡುವಂತಹ ಒಂದು ವ್ರತಾಚರಣೆ, ಹಾಗೆ ಕಂಕಣ ಭಾಗ್ಯಕ್ಕಾಗಿ ಮಾಡಿಕೊಳ್ಳುವಂತಹ ಒಂದು ವ್ರತಾಚರಣೆ, ವಿಶೇಷ ದೀಪಾರಾಧನೆಯನ್ನು ಮಾಡುವಂಥದ್ದು, ಶಿವಪಾರ್ವತಿಯರನ್ನು ಆರಾಧನೆ ಮಾಡುವಂಥದ್ದು, ಸಂಕಷ್ಟಗಳ ನಿವಾರಣೆಗಾಗಿ ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡುವಂಥದ್ದು ಕೂಡ ಇದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿನ ಕೂಡ ಆರಾಧನೆ ಮಾಡಿ ಈ ಸಣ್ಣ ಪುಟ್ಟ ತಂತ್ರಗಳನ್ನು ಮನೆಯಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಸಂಕಷ್ಟಗಳಿಂದ ಹೊರ ಬರ್ತೀರ. ವಿಪರೀತ ಆರ್ಥಿಕ ಸಮಸ್ಯೆಗಳಿದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸುಖ ಸಂತೋಷ ಅನ್ನೋದಿಲ್ಲ, ಕೌಟುಂಬಿಕ ಕಲಹಗಳಾಗ್ತಾಯಿದೆ, ದಾಂಪತ್ಯ ಜೀವನದಲ್ಲಿ ಬಿರುಕುಗಳಾಗ್ತಾ ಇದೆ, ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ, ಸಾಲ ಬಾಧೆಗಳಿಂದ ನರಳ್ತಾ ಇದ್ದೀವಿ, ಋಣ ಬಾಧೆಗಳಿಂದ ನೆಮ್ಮದಿ ಇಲ್ಲ ಅಂತ ಅಂದರೆ ಸ್ನೇಹಿತರೆ, ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲಿರುವಂಥ ದೃಷ್ಟಿದೋಷಗಳು, ಕೆಟ್ಟ ಶಕ್ತಿಗಳು, ಅಗೋಚರ ಶಕ್ತಿಗಳನ್ನೆಲ್ಲ ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಆಲೋವೆರಾದ ಪರಿಹಾರಕ್ಕಿದೆ ಸ್ನೇಹಿತರೆ. ಮನೆಯಲ್ಲಿ ಆಲೋವೆರಾ ಬೆಳೆದಷ್ಟು ಕೂಡ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಮನೆಗೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ಬರೋದಿಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಆಲೋವೆರಾದಿಂದ ಈ ಪರಿಹಾರವನ್ನು ನೀವು ಈ ಒಂದು ಅಮಾವಾಸ್ಯೆಯ ದಿನ ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಅದ್ಭುತ ಬದಲಾವಣೆ ನೀವು ನೋಡ್ಬೋದು ಸ್ನೇಹಿತರೆ. ಈ ಪರಿಹಾರವನ್ನು ಈ ದಿನ ಕೂಡ ಮಾಡ್ಕೊಳ್ಬೋದು. ಮರುದಿನ ನಮಗೆ ಶ್ರಾವಣ ಮಾಸ ಆರಂಭ ಆಗ್ತದೆ, ಶುಕ್ರವಾರದಿಂದ ಆರಂಭವಾಗ್ತದೆ. ಅದ್ಭುತವಾದಂತಹ ದಿನ, ತುಂಬಾ ಒಳಿತನ್ನು ತಂದುಕೊಡುವಂಥ ದಿನ. ಹಾಗಾಗಿ ಶುಕ್ರವಾರ ಸಾಯಂಕಾಲ ಕೂಡ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಸಾಧ್ಯವಾದರೆ ಇವತ್ತು ಮಾಡ್ಕೊಳ್ಳಿ, ಯಾಕಂದರೆ ಅಮಾವಾಸ್ಯೆಗೆ ಅಂತಹ ಒಂದು ಶಕ್ತಿ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ತಂತ್ರವನ್ನು ಮಾಡ್ತೀವಿ, ಪರಿಹಾರಗಳನ್ನು ಮಾಡ್ಕೊತೀವಿ, ದೋಷಗಳನ್ನು ಮಾಡ್ಕೊಳ್ತೀವಿ, ಪೂಜೆಗಳನ್ನು ಮಾಡ್ಕೊಳ್ತೀವಿ ಅಂತಂದರೆ ಅಮಾವಾಸ್ಯೆ ಬಹಳ ಸೂಕ್ತ ಅಂತಲೇ ಹೇಳಲಾಗುತ್ತೆ. ಅಮಾವಾಸ್ಯೆ ದಿನ ಮಾಡಿಕೊಳ್ಳುವಂಥ ಪರಿಹಾರಗಳು, ಪೂಜೆ ಪುನಸ್ಕಾರಗಳು ಅದ್ಭುತವಾಗಿ ನಮಗೆ ಫಲವನ್ನು ಕೊಡುತ್ತೆ. ಇನ್ನು ಆಷಾಢ ಮಾಸದಲ್ಲಿ ಮಾಡಿಕೊಳ್ಳುವಂಥ ಯಾವುದೇ ಒಂದು ತಾಂತ್ರಿಕ ಪರಿಹಾರಗಳು ಕೂಡ ನಮಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಈ ದಿನ ನೀವು ಮಾಡಿಕೊಂಡ್ರೆ ಅತ್ಯಂತ ಸೂಕ್ತ ಅಂತ ಹೇಳ್ತೀನಿ ಸ್ನೇಹಿತರೆ. ಆಲೋವೆರಾ ಮನೆಯಲ್ಲಿ ಯಾವ ಪ್ರಕಾರದಲ್ಲಿ ಬೆಳೆಯುತ್ತೆ ಆ ಪ್ರಕಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ತಾರೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳು ಕೂಡ ಮನೆಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ, ದೈವಶಕ್ತಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಒಂದು ಆಲೋವೆರಾದಲ್ಲೂ ಕೂಡ ದೇವಾನುದೇವತೆಗಳು ನೆಲೆಯೂರಿರ್ತಾರೆ. ಮುಖ್ಯವಾಗಿ ಸರಸ್ವತಿ, ಲಕ್ಷ್ಮೀ ದೇವಿ, ದುರ್ಗಾದೇವಿ ನೆಲೆಯೂರಿರ್ತಾರೆ ಒಟ್ಟಿಗೆ ಅಂತಲೇ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಆಲೋವೆರಾದಿಂದ ನಾವು ದೀಪಾರಾಧನೆ ಮಾಡ್ಕೊಂಡ್ವಿ ಅಂದರೆ, ಆಲೋವೆರಾದ ಜೆಲ್ಲಿಂದ ದೀಪಾರಾಧನೆ ಮಾಡಿದ್ವಿ ಅಂದರೆ ಯಾವುದೇ ರೀತಿ ರಾಹುಕೇತು ದೋಷ, ಶನಿ ದೋಷ ಇದ್ದಂಥ ಸಂದರ್ಭದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಕಷ್ಟಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತಂದ್ರೂ ದೀಪ ಬೆಳಗುವಂಥ ಸಂದರ್ಭದಲ್ಲಿ ಅಂದರೆ ದೀಪ ಉರಿಸುವಾಗ ನೀವು ಅದರ ಒಳಗಡೆ ಸ್ವಲ್ಪ ಈ ಒಂದು ಆಲೋವೆರಾದ ಲೋಳೆ ಏನಿರುತ್ತೆ ನೋಡಿ ಸ್ನೇಹಿತರೆ, ಆ ಲೋಳೆಯನ್ನು ಸೇರಿಸಿ ಕೂಡ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ದಿನ ಆಲೋವೆರಾ ಗಿಡವನ್ನು ನೀವು ನೆಟ್ಟರೂ ಕೂಡ ಮನೆಯಲ್ಲಿ ಯಾವುದೇ ರೀತಿ ಸಂಕಷ್ಟಗಳು ಬರೋದಿಲ್ಲ, ಅಭಿವೃದ್ಧಿ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಅದೇ ಪ್ರಕಾರದಲ್ಲಿ ಈ ಒಂದು ಚಿಕ್ಕ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆಲೋವೆರಾ ಗಿಡ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ, ಯಾವುದಾದ್ರೂ ಚಿಕ್ಕ ಗಿಡ ಬೆಳೆದಿದೆ ಅಂತಂದರೆ ಅದನ್ನು ಕಿತ್ಕೊಳ್ಳಿ, ಇಲ್ಲ ಯಾರನ್ನಾದ್ರೂ ಕೇಳಿ ಅಕ್ಕಪಕ್ಕದಲ್ಲಿ ಬೆಳೆದಿತ್ತೆ ಅಂದ್ರೂ ಕೂಡ ಅದನ್ನು ಕೂಡ ನೀವು ತೊಗೋಬೋದು. ಚೆನ್ನಾಗಿ ಬೆಳೆದಿರಬೇಕು, ಟೊಂಗೆಗಳೆಲ್ಲ ಚೆನ್ನಾಗಿರಬೇಕು, ಆ ರೀತಿಯಾದಂಥ ಒಂದು ಆಲೋವೆರಾವನ್ನು ನೀವು ತೆಗೆದುಕೊಳ್ಳಿ ಸ್ನೇಹಿತರೆ. ಈ ಆಲೋವೆರಾವನ್ನು ಚೆನ್ನಾಗಿ ಶುಭ್ರವಾಗಿ
ತೊಳೆದ್ಕೋಬೇಕಾಗುತ್ತೆ. ಶುಭ್ರವಾಗಿ ತೊಳೆದು ಇದಕ್ಕೆ ಅರಿಶಿಣ ಕುಂಕುಮದ ಗಂಧದ ಬೊಟ್ಟನ್ನು ನೀವು ಇಡಬೇಕಾಗುತ್ತೆ ಸ್ನೇಹಿತರೆ. ಈ ಆಲೋವೆರಾ ಎಂತಹದೇ ಕೆಟ್ಟ ಶಕ್ತಿಗಳನ್ನು ಇದ್ರೂ ಕೂಡ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಧನಾಕರ್ಷಣೆಯನ್ನು ಕೂಡ ಮಾಡುತ್ತೆ. ಹಾಗೆಯೇ ಕೆಟ್ಟ ಶಕ್ತಿಗಳನ್ನು, ನೆಗೆಟಿವಿಟಿಯನ್ನು ಆಕರ್ಷಿಸ್ಕೊಂಡು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುವಂಥ ಶಕ್ತಿ ಇರುತ್ತೆ. ಯಾರೇ ನಿಮ್ಮ ಮನೆಗೆ ಕೆಟ್ಟ ಕಣ್ಣು ದೃಷ್ಟಿ ಬೀರಿದ್ರು, ಯಾರೇ ನಿಮ್ಮ ಮನೆಗೆ ಕೇಡು ಬಯಸಿದ್ರು ಕೂಡ, ಯಾರೇ ನಿಮಗೆ ಮಾಟ ಮಂತ್ರಗಳನ್ನು ಮಾಡಿ ತೊಂದರೆಗಳನ್ನು ಮಾಡ್ತಾ ಇದ್ರು ಕೂಡ ಅದೆಲ್ಲವನ್ನ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಆಲೋವೆರಾಕ್ಕಿದೆ. ಕೆಲವೊಮ್ಮೆ ಯಾರಾದರೂ ನಮ್ಮ ಮನೆಗೆ ಬಂದು ಹೋದ್ರು ಅಂದರೆ ಸಾಕು, ಮನೆಯಲ್ಲಿ ವಿಪರೀತವಾದಂಥ ಜಗಳ ಆಗ್ತಾ ಇರುತ್ತೆ, ಮನೆಯಲ್ಲಿ ಆದಾಯದ ಕೊರತೆ ಆಗ್ತಾ ಬರುತ್ತೆ, ಬಿಸ್ನೆಸ್ಗಳು ಲಾಸ್ ಆಗ್ತಾ ಬರುತ್ತೆ, ಏನಾದರೂ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಒಂದಷ್ಟು ಜನರ ಕೆಟ್ಟ ಶಾಪಗಳು, ಕೆಟ್ಟ ಕಣ್ದೃಷ್ಟಿ, ನರದೃಷ್ಟಿಗಳಿಂದ ಈ ಪ್ರಕಾರದಲ್ಲಾಗುತ್ತೆ. ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು. ಯಾರೇ ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬೀರಿದ್ರು ಅದು ನಮ್ಮ ಮನೆಯ ತನಕ ಕೂಡ, ಬಾಗಿಲ ತನಕ ಕೂಡ ಬರಬಾರ್ದು ಅಂದರೆ ಬಾಗಿಲಲ್ಲಿ ಮಾಡ್ಕೊಳ್ಳುವಂಥ ಈ ಒಂದು ಪರಿಹಾರ ಸ್ನೇಹಿತರೆ, ಈ ಆಲೋವೆರಾದ ಪರಿಹಾರ. ಆಲೋವೆರಾವನ್ನು ಚೆನ್ನಾಗಿ ತೊಳೆದು ಅರಿಶಿಣ ಕುಂಕುಮದ ಗಂಧದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಚೆನ್ನಾಗಿ ಟೊಂಗೆ ಇರುವಂಥದ್ದು ತೆಗೆದುಕೊಳ್ಳಿ. ಹಾಗೆ ಇದರ ಜೊತೆಗೆ ನೀವು ಬೇಕಾಗಿರೋ ಮುಖ್ಯವಾದಂಥ ಒಂದು ವಸ್ತು ಅಂತಂದರೆ ಒಂದು ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ. ಶುಭ್ರವಾಗಿರುವಂಥ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ಇಡಬೇಕಾಗುತ್ತೆ. 1 ಸ್ಪೂನು ಕಲ್ಲುಪ್ಪು, 1 ಸ್ಪೂನು ಸಾಸಿವೆ, ಕಪ್ಪು ಸಾಸಿವೆನ ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಕುಂಕುಮ, ಇಷ್ಟು ಪದಾರ್ಥಗಳು ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಿಂಬೆಹಣ್ಣು, ಕಲ್ಲುಪ್ಪು, ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಕುಂಕುಮ, ಸಾಸಿವೆ, ಇಷ್ಟು ವಸ್ತುಗಳನ್ನು ಒಂದು ಚಿಕ್ಕ ಗಂಟನ್ನಾಗಿ ಕಟ್ಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆಯಲ್ಲಿ ಗಂಟನ್ನಾಗಿ ಕಟ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಗಂಟನ್ನು ನೀವು ಆಲೋವೆರಾದ ಜೊತೆಗೇ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಆಲೋವೆರಾದ ಬೇರೆ ಏನಿರುತ್ತೆ ನೋಡಿ, ಅಲ್ಲಿಗೆ ಈ ಕೆಂಪು ಗಂಟನ್ನು ಕಟ್ಟಿಬಿಡಿ ಸ್ನೇಹಿತರೆ. ಕಟ್ಟಿಬಿಟ್ಟು ಈ ಒಂದು ಗಂಟನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಬೇಕಾಗುತ್ತೆ. ಮನೆಯ ಹೊರಗೂ ಕೂಡ ಕಟ್ಬೋದು, ಒಳಗೂ ಕೂಡ ಕಟ್ಬೋದು. 2 ಕಡೆ ಎಲ್ಲಿ ಬೇಕಾದರೂ ಕಟ್ಬೋದು. ನೀವು ಹೊರಗಡೆನೆ ಕಟ್ಟಿದ್ರು ಕೂಡ ಒಳ್ಳೆಯದೇನೆ. ಯಾರು ಕೂಡ ದೃಷ್ಟಿ ಬರ್ದಂಗೆ ಎಲ್ಲವನ್ನ ತಡೆ ಹಿಡಿಯುತ್ತೆ. ಮನೆಗೆ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ. ಆಲೋವೆರಾ ಅಂದರೆ ಅಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಯೂರು ಇರೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಆಗುತ್ತೆ, ದೇವಾನುದೇವತೆಗಳ ಅನುಗ್ರಹ ಕೂಡ ಆಗುತ್ತೆ. ಎಲ್ಲ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಹಣಕಾಸಿನ ವೃದ್ಧಿ ಆಗಿರ್ಬೋದು, ಸಾಂಸಾರಿಕ ಜೀವನ, ದಾಂಪತ್ಯ ಜೀವನ, ಕೌಟುಂಬಿಕದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ನಿವಾರಿಸ್ಕೊಂಡು ಮನೆಗೆ ಅದೃಷ್ಟವನ್ನು ತರುತ್ತೆ, ಮನೆಗೆ ಪಾಸಿಟಿವಿಟಿಯನ್ನು ತರುತ್ತೆ. ಮನೆಯಲ್ಲಿ ದಾರಿದ್ರ್ಯ ದೇವತೆ ಇದ್ದರೂ ಕೂಡ ಮನೆಯಿಂದ ಹೊರಟೋಗಿ ಲಕ್ಷ್ಮೀ ದೇವಿ ಆ ಮನೆಗೆ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಆಲೋವೆರಾ ನಮಗೆ ನೀರು ಹಾಕಿ ಬೆಳೆಸಬೇಕು ಅಂತಲೇ ಏನಿಲ್ಲ. ಈ ಬೇರು ಸಮೇತ ತೆಗೆದುಕೊಂಡು ನಾವು ಮೇಲೆ ಕಟ್ಬಿಟ್ವಿ, ಇಳೆಮುಖವಾಗಿ ಕಟ್ಟಿದ್ವಿ ಅಂದರೆ ಸಾಕು ಸ್ನೇಹಿತರೆ. ಅದರ ಜೊತೆಗೆ ಈ ನಿಂಬೆಹಣ್ಣು, ಕಲ್ಲುಪ್ಪು, ಅರಿಶಿಣ ಕುಂಕುಮ, ಸಾಸಿವೆಯನ್ನು ಜೊತೆಗೆ ಕಟ್ಟಿದ್ವಿ ಅಂದರೆ ಯಾವುದೇ ಕೆಟ್ಟ ಶಕ್ತಿಗಳು ಮನೆಗೆ ಆಗೋದಿಲ್ಲ. ಮನೆಗೆ ಅದೃಷ್ಟ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ನಿಂಬೆಹಣ್ಣಿಗೆ ಅಂತಹ ಒಂದು ಶಕ್ತಿ ಇದೆ. ಕಲ್ಲುಪ್ಪು ಧನಾಕರ್ಷಣೆಯನ್ನು ಮಾಡುತ್ತೆ, ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುತ್ತೆ. ನಿಂಬೆಹಣ್ಣು ಅತ್ಯಂತ ಶಕ್ತಿಯುತವಾದಂಥದ್ದು. ಅದರ ಜೊತೆಗೆ ಅರಿಶಿಣ ಕುಂಕುಮ, ಇನ್ನು ಸಾಸಿವೆ ಕೂಡ ಅಷ್ಟೇ ಸ್ನೇಹಿತರೆ, ಎಲ್ಲ ದೋಷಗಳನ್ನು ನಿವಾರಿಸುತ್ತೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ. ಹಾಗೆ ಸ್ನೇಹಿತರೆ, ಇದನ್ನು ಮುಂದಿನ ಅಮಾವಾಸ್ಯೆಯ ದಿನ ನೀವು ತೆಗೆದು ಬದಲಾಯಿಸ್ಬೋದು, ಅಥವಾ ಈ ಆಲೋವೆರಾವನ್ನು ಹಾಗೆ ಬಿಟ್ಟು ಆ ನಿಂಬೆಹಣ್ಣು, ಕಲ್ಲುಪ್ಪು ಅವೆರಡನ್ನು ಪದಾರ್ಥಗಳು, ಮುಖ್ಯವಾದ ಪದಾರ್ಥ ಏನಿರುತ್ತೆ ನೋಡಿ, ಅದನ್ನೆಲ್ಲ ಯಾರು ತುಳಿದಿರುವ ಜಾಗದಲ್ಲಾಗಿರ್ಬೋದು, ನದಿಯಲ್ಲಾಗಿರ್ಬೋದು ಬಿಡ್ಬೋದು. ಆಲೋವೆರಾ ನಿಮಗೆ ಲಭ್ಯ ಇರುತ್ತೆ ಅಂತಂದರೆ ಮತ್ತೆ ಬರೋ ಅಮಾವಾಸ್ಯೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಆಲೋವೆರಾ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಹಾಗೆ ಬಿಟ್ಬಿಡಿ. ಅದೆಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ನಿಮ್ಮ ಮನೆಗೆ ಒಳ್ಳೆಯದೇ ಆಗುತ್ತೆ, ಶುಭವೇ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡಿಕೊಂಡು ನಿಮ್ಮ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳಿ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದೆ. ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.